ನಾನು ಕೂಡ ಕೆ.ಎಚ್. ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲಿ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕರಿದ್ದೆ. ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಕೆ.ಎಚ್. ಪಾಟೀಲ್ ಅವರ ಜೊತೆ 4-5 ವರ್ಷ ಕೆಲಸ ಮಾಡುವ ಭಾಗ್ಯ ನನಗೆ ಸಿಕ್ಕಿತು. ನಾನು ಇಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಅಂದು ಕೆ.ಎಚ್. ಪಾಟೀಲ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ 1985ರಲ್ಲಿ ನನಗೆ ವಿಧಾನಸಭಾ ಚುನಾವಣೆ ಟಿಕೆಟ್ ನೀಡಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸುವಂತೆ ಹೇಳಿದರು. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ 9 ಬಾರಿ ಬಿ ಫಾರ್ಮ್ ತೆಗೆದುಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಅವರನ್ನು ಶ್ರಮಿಸಿದರು. ಗದಗದಲ್ಲಿ ನಡೆದಂಥ ಸಹಕಾರಿ ದೂರಿನ ಮಾಜಿ ಸಚಿವ ದಿವಂಗತ ಕೆ.ಎಚ್. ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದರು. ಕೆ.ಎಚ್. ಪಾಟೀಲ್ ಅವರು ಸೋಲು ಗೆಲುವು ಯಶಸ್ಸು ಎಲ್ಲವನ್ನ ಕಂಡಿರುವಂಥ ಮಾನವತಾವಾದಿ. ಅವರ ಜೊತೆ ಶಾಸಕನಾಗಿ ಸಚಿವನಾಗಿ ಕೆಲಸವನ್ನ ಮಾಡಿದ್ದೇನೆ. ಮಣ್ಣಿಲ್ಲದೆ ಮಡಿಕೆಯಿಲ್ಲ, ಹಿರಿಯರ ಬಿಟ್ಟು ದೇವರಿಲ್ಲ, ತಂದೆ ತಾಯಿಗಳೇ ನಮ್ಮ ದೇವರು. ಅವರನ್ನ ಶ್ರಮಿಸುತ್ತಾ ಅವರು ತೋರಿದ ಮಾರ್ಗದರ್ಶನದಲ್ಲಿ ನಾವು ಸಾಗಬೇಕು. ಸಹಕಾರಿ ಕ್ಷೇತ್ರದಲ್ಲಿ ಕೆ.ಎಚ್. ಪಾಟೀಲ್ ಅವರು ಅನೇಕ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಎಂದರು. ಇದೇ ಸಹಕಾರ ಕ್ಷೇತ್ರದ ಮೂಲಮಂತ್ರ. ಹೀಗೆ ಕೆ.ಎಚ್. ಪಾಟೀಲ್ ಅವರು ಎಲ್ಲವನ್ನ ಒಟ್ಟಾಗಿ ತೆಗೆದುಕೊಂಡು ಮುನ್ನಡೆದಿದ್ದಾರೆ. ಪಂಚಾಯತ್ ಅಧ್ಯಕ್ಷ ಸ್ಥಾನದಿಂದ ಮಂತ್ರಿ ಸ್ಥಾನದವರೆಗೆ ಅವರು ಅನೇಕ ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ. ಈ ಕಾರಣಕ್ಕೆ ನಾವಿಂದು ಅವರನ್ನು ಶ್ರಮಿಸುತ್ತಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಕೆ.ಎಚ್. ಪಾಟೀಲ್, ಡಿ.ಆರ್. ಪಾಟೀಲ್ ಅವರು ಗದಗ ಜಿಲ್ಲೆಯ ಹೊಸ ರೂಪವನ್ನು ನೀಡಲು ಮುಂದಾಗಿದ್ದಾರೆ ಎಂದರು. ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವು ಏನು ಸಾಧನೆ ಮಾಡ್ತೇವೆ ಎಂಬುದು ಬಹಳ ಮುಖ್ಯ. ದೇವರು ನಮಗೆ ಕೇವಲ 2 ಆಯ್ಕೆಯನ್ನು ಕೊಟ್ಟಿದ್ದಾನೆ. ಒಂದು ಕೊಟ್ಟು ಹೋಗೋದು, ಮತ್ತೊಂದು ಬಿಟ್ಟು ಹೋಗೋದು. ಅದೇ ರೀತಿ ಈ ಜಿಲ್ಲೆಯಲ್ಲಿ ಜಿಲ್ಲಾ ಕಚೇರಿ, ಮೆಡಿಕಲ್ ಕಾಲೇಜ್, ಗಾಂಧೀಜಿ ಅವರ ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ, ಗಾಂಧೀಜಿ ಅವರ ಸಬರಾವತಿ ಆಶ್ರಮ ಮಾದರಿಯಲ್ಲಿ ಇದೇ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ನಾನು ಕೂಡ ಕೆ.ಎಚ್. ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ನನಗೆ 1980ರಲ್ಲಿ ಡಿ.ಆರ್. ಪಾಟೀಲ್ ಅವರು ಹೇಳ್ದಂಗೆ 85ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾನು ಏನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅದೇ ಸ್ಥಾನದಲ್ಲಿ ಇವತ್ತು ಅವರು ಕೂಡ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದಾದ್ಮೇಲೆ ಆದರು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲಿ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕರಿದ್ದೆ. ಅಲ್ಲಿಂದ ಇಲ್ಲಿವರೆಗೂ 9 ಬಾರಿ ಸತತವಾಗಿ ಬಿ ಫಾರ್ಮ್ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಸೋತ್ಕೊಂಡು ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಂಗೆ ಕೆ.ಎಚ್. ಪಾಟೀಲ್ ಅವರು ಕೂಡ ಇವತ್ತು ಯಶಸ್ಸು, ಸೋಲು, ಗೆಲುವು ಇವೆಲ್ಲ ಕೂಡ ಕಂಡಿದ್ದಾರೆ. ಸೊ ಎಲ್ಲರನ್ನ ನೋಡಿದಂತ ಒಂದು ದೊಡ್ಡ ಮಾನವವಾದಿ. ಅವ್ರಿಗೆ ಜಾತಿ ಧರ್ಮ ಅವರ ಅಧ್ಯಕ್ಷಗಿರಿಯಲ್ಲಿ ನಾನು ಗಮನಿಸಿದ್ದೇನೆ. ಅವರ ಜೊತೆಯಲ್ಲಿ ಶಾಸಕರಾಗೂ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗೂ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದು ನನಗೆ ನೆನಪುಂಟು. ನಾನು ಅವರಿಬ್ಬರು ಕೂಡ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕೆಲಸವನ್ನು ಮಾಡಿಕೊಂಡು ನಾವು ಬದುಕಿದ್ದೇವೆ, ಕೆಲಸವನ್ನು ಮಾಡಿಕೊಂಡು ಇದ್ದೇವೆ.